This program is sponsored by Bharatwaj Enterprises, Signages and Outdoor Advertising, Shridi Complex, VP Nagar, Udupi. ಮಿನಿಸ್ಟರ್ ಮಾತು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ನಮ್ಮ ಜೊತೆ ನಮ್ಮ ಉಸ್ತುವಾರಿ ಸಚಿವರು ನಗರಾಭಿವೃದ್ಧಿ ಸಚಿವರಾಗಿರುವಂಥ ವಿನಯ್ ಕುಮಾರ್ ಸೊರಕೆ ಅವರು ನಮ್ಮ ಜೊತೆ ಮಾತಾಡ್ತಾಯಿದ್ರು. ಎಸ್ ಸರ್, ಇದ್ರ ಜೊತೆಗೆ ಭಾಳ ಸಂದರ್ಭದಲ್ಲಿ ತುಂಬ ಚರ್ಚೆಗೆ ಬಂದಂಥದ್ದು ಒಂದು, ನೀವು ಆಗಲೇ ಸ್ವಲ್ಪ ಅದನ್ನು ಪ್ರಸ್ತಾಪ ಮಾಡಿದ್ರಿ, 94C ವಿಚಾರ ಒಂದು, ಮತ್ತು ಎರಡನೇದು ಈ 9/11 ಇಶ್ಯೂ. ಇದು ಭಾಳ ಸಂದರ್ಭದಲ್ಲಿ ಜನರಿಗೆ ಭಾಳ ಸಮಸ್ಯೆಯನ್ನು ಕಾಡಿದೆ. ಎಷ್ಟೋ ನನಗೆ ಗೊತ್ತಿದ್ದ ಹಾಗೆ ಎಷ್ಟೋ ಸಂದರ್ಭದಲ್ಲಿ ನಿಮ್ಮನ್ನು ಶಾಸಕರನ್ನು ಜನ ಪದೇ ಪದೇ ಈ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಇದಕ್ಕೆ ಯಾವ ರೀತಿಯ ಸೊಲ್ಯೂಷನ್? ಯಾಕಂತೇಳಿದರೆ ಈ ಸಮಸ್ಯೆ ಬಹುತೇಕ ಕಾಡಿದ್ದು ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯವರಿಗೆ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಯಾಕೆ ಕಾಡಿದೆ ಅಂತ ಹೇಳಿದರೆ, ಇಲ್ಲಿ ಗ್ರಾಮ ಠಾಣಾ ವ್ಯವಸ್ಥೆ ಇಲ್ಲ. ಓಕೆ, ತುಂಡು ಭೂಮಿ ಉಂಟು. ಹಾಂ, ಈಗ 9/11 ನಮ್ಮ ಸರ್ಕಾರ ತಂದಿರುವಂಥದ್ದಲ್ಲ. ಹಿಂದೆ ಬೆಂಗಳೂರಿನ ಸುತ್ತಮುತ್ತ ಅತಿಕ್ರಮಣ ಆಗುವಂಥ ಸಮಯದಲ್ಲಿ ಸೋಮೋಟೋ ಕೋರ್ಟು ಆದೇಶ ಮಾಡಿ 9/11 ಪಾಲನೆ ಮಾಡಬೇಕು ಅಂತೇಳಿ ಆದೇಶವನ್ನು ಮಾಡ್ತು. ಆ ಸಂದರ್ಭದಲ್ಲಿ ನಮ್ಮ ಚೀಫ್ ಸೆಕ್ರೆಟರಿ ಅವರು ಹೋಗಿ ನಾವು ಗ್ರಾಮೀಣಾಭಿವೃದ್ಧಿಯಲ್ಲಿ ಒಂದು ಅತ್ಯಂತ ಪ್ರಮುಖವಾದ ಕರೆ ಇದೆ. ನಮಸ್ಕಾರ. ಹಲೋ, ನಮಸ್ಕಾರ. ನಮಸ್ಕಾರ. ನಮಸ್ತೆ, ಸಭಾಪತಿ ಮಾತಾಡೋದು. ನಮಸ್ಕಾರ ಸ್ವಾಮಿ. ನೀವು ಸಭಾಪತಿ ಅಂತ ಹೇಳ್ಬೇಕಾದ್ರೆ ನಿಮ್ಮ ಸ್ವರ ಕೇಳಿದ ತಕ್ಷಣ ಗೊತ್ತಾಗ್ಬಿಡ್ತದೆ ನಮಗೆ. ಎಸ್, ನಮ್ಮ 97ನೇ ಇಸ್ವಿಗೆ ನಮ್ಮ ಉಡುಪಿ ಜಿಲ್ಲೆ ಆಗಿದೆ. ಸುಮಾರು 18 ವರ್ಷಗಳೇ ಸಂದಿವೆ. ವಿನಯ್ ಕುಮಾರ್ ಸೊರಕೆ ಅವರು ಮಂತ್ರಿಯಾಗಿ 2.5 ವರ್ಷ ಆಗಿದೆ. ಈಗ ನಮ್ಗೆ ಉಡುಪಿ ಜಿಲ್ಲೆಗೆ DCC ಬ್ಯಾಂಕ್ ಅನ್ನು ಯಾವಾಗ ತರ್ತೀರಿ? ಓಕೆ, ಇನ್ನು ನೀವು ಮೀನಾಮೇಷ ಮಾಡ್ತಾ ಇದ್ದೀರಾ? ಓಕೆ, ಇದಕ್ಕೊಂದು ಕಾಲ ನಿಗದಿ ಮಾಡಿ ಏನಾದ್ರೂ ವ್ಯವಸ್ಥೆ ಮಾಡಿದ್ರೆ ಉಡುಪಿ ಜಿಲ್ಲೆಯಲ್ಲಿರತಕ್ಕಂತ, ನಾವು ಉಡುಪಿ ಜಿಲ್ಲೆಯನ್ನೇ ಬೇರೆ ಮಾಡಿಕೊಂಡು ಬಂದಿದ್ದೇವೆ, ಆದ್ರೆ DCC ಬ್ಯಾಂಕ್ ಅನ್ನೊಂದು ನಮ್ಗೆ ಉಡುಪಿಗೆ ದಯಮಾಡಿಸಿದ್ರೆ ಒಳ್ಳೇದಿತ್ತು. ಓಕೆ, ಥ್ಯಾಂಕ್ ಯು. ನಾನು ನೀವು ಆಗ ಮಾತಾಡ್ತಿದ್ದಂತೆ ಇದು ಸಂಬಂಧಪಟ್ಟಾಗಿ 9/11 ಸಂಬಂಧಪಟ್ಟಾಗಿ ಮತ್ತೆ ನಿಮ್ಮ ಹತ್ರ ಮಾತು ಮುಂದುವರಿಸೋದಕ್ಕೆ ಮೊದಲು ಸಭಾಪತಿಯವರ ಪ್ರಶ್ನೆಗೆ ಉತ್ತರ ಕೊಟ್ಬಿಡಿ. DCC ಬ್ಯಾಂಕು ಈಗ ಪ್ರತ್ಯೇಕ ಜಿಲ್ಲೆ ಆದಂಥ ಸಮಯದಲ್ಲಿ DCC ಬ್ಯಾಂಕ್ ಆಗಬೇಕಾದದ್ದು. ಓಕೆ, ಅಂತ ಒಂದು ವ್ಯವಸ್ಥೆ ಕೂಡ ಇಲ್ಲಿ ಬರಬೇಕಾದ್ದು. ನಂತರ ಹಿಂದಿನ ಹಿನ್ನೆಲೆ ಕೂಡ ಇದೆ. ನಮ್ಮ ಜಿಲ್ಲೆಯಲ್ಲಿ DCC ಬ್ಯಾಂಕ್ ಆಗೋದ್ರ ಬಗ್ಗೆ GS ಆಚಾರ್ಯ ಇರ್ಬೋದು, ಅಥವಾ ಶಂಭು ಶೆಟ್ಟರು, ಅಥವಾ ಅನೇಕ ಹಿರಿಯರ ಒಂದು ಇದು ಕೂಡ ಇದೆ. ಮೊಳಲಿ ಶಿವರಾಯರು ಕೂಡ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಥವರು. ಓಕೆ, ಓಕೆ. ಆದರೆ ಇವತ್ತು ಕೆಲವೊಂದು ಜಿಲ್ಲೆಗಳಲ್ಲಿ ಸರ್ಕಾರ ಇವಾಗಲೇ ತೀರ್ಮಾನ ತಗೊಂಡಿದೆ. ನಮ್ಮ ಉಡುಪಿ ಜಿಲ್ಲೆಯ ಬೇಡಿಕೆ ಕೂಡ ಇದೆ, ಮಾನ್ಯ ಸಚಿವರ ಹಂತದಲ್ಲಿ ಇದೆ, DCC ಬ್ಯಾಂಕ್ ಇಲ್ಲಿ ಮಾಡಬೇಕು ಅಂತೇಳಿ. ಹೆಚ್ಚಿನ ಅಂಶ ನನಗೆ ಭರವಸೆ ಇದೆ, ಆದಷ್ಟು ಶೀಘ್ರವಾಗಿ ಮಾನ್ಯ ಸಚಿವರು ಆ ತೀರ್ಮಾನವನ್ನು ತೆಗೆದು. ಅವರ ಪ್ರಶ್ನೆಯಲ್ಲಿ ಇನ್ನೊಂದು ಇತ್ತು, ನೀವೇನಾದರೂ ಸ್ವಲ್ಪ ಅದರ ಬಗ್ಗೆ ಗಮನ ಹರಿಸ್ತೀರಾ ಅನ್ನುವಂಥದ್ದು, ನೀವೇನಾದ್ರು ಒತ್ತಡ ಹಾಕ್ತೀರಾ ಅನ್ನುವಂಥದ್ದು. ಅವರಿಗೆ ಗೊತ್ತಿದೆ. ನಾನು ಅದ್ರ ಬಗ್ಗೆ ಇವಾಗಲೇ ಮಾನ್ಯ ಸಚಿವರ ಹತ್ರ, ನಮಗೆ ಕೂಡ ಬೇರೆ ಜಿಲ್ಲೆಯಲ್ಲಿ ಆದಾಗೆ ಇಲ್ಲಿ ಕೂಡ DCC ಬ್ಯಾಂಕ್ ಆಗಬೇಕು ಅನ್ನುವಂಥ ರೀತಿಯಲ್ಲಿ ನಾನು ಇವಾಗಲೇ ನನ್ನ ಬೇಡಿಕೆಯನ್ನು ಇಟ್ಟಿದ್ದೇನೆ. ಎಸ್, ಓಕೆ. ಸಭಾಪತಿಯವರ ಬಹುದಿನಗಳ ಕನಸು ನನಸಾಗ್ತದೆ ನೋಡುವ. ಎನಿವೆ, ಶಾಸಕರು ಭರವಸೆಯನ್ನು ಕೊಟ್ಟಿದ್ದಾರೆ, ಅವರು ಕೂಡ ಒತ್ತಡ ಹಾಕಿದ್ದಾರೆ ಅಂತೆ. ಹಲೋ 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 ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತೀರಿ? ನಾನು ವಿಶ್ವನಾಥ್ ಅಂತ, ಕುಂದಾಪುರದಿಂದ. ವಿಶ್ವನಾಥ್, ಕುಂದಾಪುರದಿಂದ, ಹೇಳಿ. ಸರ್, ನಾನು ನನ್ನ ಪ್ರಶ್ನೆ ಕೇಳೋ ಮೊದಲು ಒಂದು ವಿಷಯ ಸ್ಪಷ್ಟಪಡಿಸ್ತೇನೆ. ನಿಮ್ಮ ಸ್ವಲ್ಪ ಗಟ್ಟಿಯಾಗಿ ಮಾತಾಡ್ತೀರಾ? ಕೇಳಿಸ್ತದೆ ಸರ್? ಈಗ ಕೇಳ್ತದೆ, ಮಾತಾಡಿ. ನಾನು ನನ್ನ ಪ್ರಶ್ನೆ ಕೇಳೋ ಮೊದಲು ಒಂದು ವಿಷಯವನ್ನು ಸ್ಪಷ್ಟಪಡಿಸ್ತೇನೆ. ನಾನು ಕೋಮುವಾದಿ ಅಲ್ಲ, ಓಕೆ, ಮತ್ತೆ ಬಿಜೆಪಿಯ ಸಮರ್ಥಕ ಅಲ್ಲ. ಓಕೆ. ಆದ್ರೆ ನನ್ನ ಒಂದು ಪ್ರಶ್ನೆ ಏನಂದ್ರೆ, ಈ ಉದ್ಯಾವರ ಚರ್ಚಿಗೆ ಸುಮಾರು 50 ಲಕ್ಷ ರೂಪಾಯಿಗಳ ಒಂದು ಅನುದಾನವನ್ನು ನೀವು ಕೊಟ್ಟಿದ್ದೀರಿ. ನಾನು ಯಾವುದೇ ಪ್ರಾರ್ಥನಾ ಸ್ಥಳಗಳಿಗೆ ಅನುದಾನವನ್ನು ಕೊಡೋದ್ರ ವಿರೋಧಿ ಅಲ್ಲ, ಆದ್ರೆ ಅಷ್ಟೊಂದು ದೊಡ್ಡ ಮೊತ್ತವನ್ನ ಒಂದೇ ಒಂದು ಪ್ರಾರ್ಥನಾ ಸ್ಥಳಕ್ಕೆ ನೀಡುವ ಅಗತ್ಯವಿತ್ತೆ. ಯಾಕಂದ್ರೆ ಒಂದು 5 ಲಕ್ಷ ಕೊಟ್ಟರೆ ಅದನ್ನ ಸಮರ್ಥನೆ ಮಾಡಬಹುದಿತ್ತು, ಆದ್ರೆ ಅದನ್ನೇ ಬೇರೆ ಯೋಜನೆಗಳಿಗೆ ವಿನಿಯೋಗಿಸುವಂತಹ ಒಂದು ಅವಕಾಶ ಇರುವಾಗ ಚರ್ಚ್ಗಳನ್ನು, ದೇವಸ್ಥಾನಗಳನ್ನು, ಮಸೀದಿಗಳನ್ನು ಭಕ್ತರು ತಮ್ಮ ದುಡ್ಡುಗಳಲ್ಲಿ ಅದಕ್ಕೆ ಡೊನೇಷನ್ ಎಲ್ಲ ಕೊಡೋರು ತುಂಬಾ ಜನ ಇದ್ದಾರೆ, ಅವ್ರು ಮಾಡ್ಕೊಳ್ತಾರೆ. ಇದನ್ನ ಒಬ್ಬ
ಮಂತ್ರಿಯಾಗಿ ನೀವು ಹೇಗೆ ಸಮರ್ಥಿಸಿಕೊಳ್ತೀರಿ ಅಂತ ದಯವಿಟ್ಟು ತಪ್ಪು ತಿಳಿಬೇಡಿ, ಒಂದು ಕಾಳಜಿಯಿಂದ ಕೇಳ್ತಾ ಇದ್ದೇನೆ. ಓಕೆ ಓಕೆ. ಉದ್ಯೋಗರ ಚರ್ಚೆಗೆ ನಮ್ಮ 50 ಲಕ್ಷ ನೀವು ಕೊಡಬೇಕಾಗಿತ್ತಾ? ನಮ್ಮ ಸರ್ಕಾರ ಜಾತ್ಯತೀತವಾದಂಥ ಒಂದು ನಿಲುವಿನ ಮೇಲೆ ಮುಂದೆ ಹೋಗುವಂಥ ಸರ್ಕಾರ. ಓಕೆ. ಇಷ್ಟವರೆಗೆ ಈ ಹಿಂದೆ ಚರ್ಚ್ಗಳಿಗೆ ಅಥವಾ ಯಾವುದೇ ವಿದ್ಯಾಸಂಸ್ಥೆಗಳಿಗೆ ಇವತ್ತು ಅವರ ಪ್ರಾರ್ಥನಾ ಮಂದಿರಕ್ಕೆ ಇವತ್ತು ಯಾವುದೇ ರೀತಿಯ ಸಹಕಾರ ಕೊಡುವಂಥ ಕಾರ್ಯಕ್ರಮಗಳೇ ಇರಲಿಲ್ಲ. ಓಕೆ. ನಮ್ಮ ಸರ್ಕಾರ ಬಂದ ನಂತರ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಪ್ರತ್ಯೇಕವಾದಂಥ ಯೋಜನೆಯನ್ನು ಹಾಕಿ 100 ವರ್ಷ 150 ವರ್ಷ 200 ವರ್ಷ ಆದಂಥ ಚರ್ಚುಗಳಿದೆ, ಶಿಥಿಲವಾಗಿದೆ, ಓಕೆ. ಅಂಥದಕ್ಕೆ ಸಹಕರಿಸುವಂಥ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಮ್ಮ ಉದ್ಯಾವರ ಕೂಡ ಸಾಧಾರಣ 100 ವರ್ಷ ಇತಿಹಾಸ ಇರುವಂಥ ಚರ್ಚು. ಅದಕ್ಕೆ ಇವತ್ತು 50 ಲಕ್ಷ ರೂಪಾಯಿ ಅನುದಾನವನ್ನು ಇವಾಗಲೇ ಮಂಜೂರಾತಿ ಮಾಡಿಕೊಂಡಿದ್ದೇವೆ. ಬರೇ ಚರ್ಚ್ಗಳಿಗೆ ಮಾತ್ರ ಅಲ್ಲ, ಇವತ್ತು ನಮ್ಮ ಹೆಜ್ಮಾಡಿಯಲ್ಲಿ ನಮ್ಮ ಮಸೀದಿಗೆ 50 ಲಕ್ಷ ರೂಪಾಯಿ ಇವತ್ತು ಅಲ್ಲಿಯ ಸಮುದಾಯ ಭವನ ಕಟ್ಟಲಿಕ್ಕೆ ಕೂಡ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಇಲ್ಲಿರುವಂಥ ಟೆಂಪಲ್ಸ್ಗಳಿಗೆ ಕೂಡ ಇವಾಗ ನಾವು ಈಗ ಮೊನ್ನೆ ಜೋಡಣೆ ಮಾಡಿಕೊಂಡು ಸಾಧಾರಣ 15 ಕೋಟಿ ರೂಪಾಯಿಯ ಅನುದಾನ ನಮ್ಮ ಟೆಂಪಲ್ಸ್ಗೆ ಬರಬೇಕು ಅಂತೇಳಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇವತ್ತು ಅದನ್ನು ಕೂಡ ಪಡೆಯುವಂಥ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆ ರೀತಿಯಲ್ಲಿ ನಮ್ಮ ಎಲ್ಲ ಇವತ್ತು ಗುಡಿ ಗುಂಡಾರಗಳಿಗೆ ಅಥವಾ ಬಬ್ಬುಸ್ವಾಮಿ ಇರ್ಬೋದು ಅಥವಾ ಗರಡಿಗಳಿರ್ಬೋದು, ದೇವಸ್ಥಾನಗಳಿರ್ಬೋದು, ನಾಗನ ಇದು ಇರ್ಬೋದು, ಎಲ್ಲದಕ್ಕೂ ಕೂಡ ಇವತ್ತು ನಾವು ಸಹಕರಿಸುವಂಥ ಕೆಲಸ ಕಾರ್ಯವನ್ನು ಮಾಡ್ತೇವೆ. ಅದರಿಂದ ಉದ್ಯಾವರ ಚರ್ಚೆಗೆ ಕೊಟ್ಟ ಬರೇ ಉದ್ಯಾವರ ಚರ್ಚು ಅನ್ನುವಂಥ ರೀತಿಯಲ್ಲಿ ಮಹತ್ವ ಅಗತ್ಯ ಇಲ್ಲ ಅಂತ ನಿಮ್ಮ ಮಾತು. ಎಸ್, ನಾನು ಆಗ ಮಾತಾಡ್ತಿದ್ದ ವಿಷಯವನ್ನು ಅದನ್ನು ಮುಗಿಸಿಬಿಡೋಣ. ಎಸ್, 9/11 ಇಶ್ಯೂ ನನಗೆ ಒಂದು ಕ್ಲಾರಿಫೈ ಮಾಡಬೇಕು. ಆ ಮೂಲಕ ಸಮಸ್ಯೆ ನಮ್ಮ ವೀಕ್ಷಕರಿಗೆ ಕೂಡ ಅಥವಾ ನಮ್ಮ ಜಿಲ್ಲೆಯ ಜನತೆಗೆ ಅದೊಂದು ಕ್ಲಾರಿಫೈ ಆಗಬೇಕು. ಈಗ ಆ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಅವಕಾಶ ಇದೆಯಾ, ಮಾಡಲಿಕ್ಕೆ ಆಗ್ತದಾ? ಈಗ ಹಿಂದೆ ಕೋರ್ಟಿಗೆ ಚೀಫ್ ಸೆಕ್ರೆಟರಿ ಅವರು, ಗ್ರಾಮೀಣಾಭಿವೃದ್ಧಿ ಸೆಕ್ರೆಟರಿ ಅವರು ಎಲ್ಲರೂ ಕೋಡಿ ಅಫಿಡವಿಟ್ ಹಾಕಿ ಇಡೀ ಸ್ಟೇಟ್ನಲ್ಲಿ ನಾವು ತರ್ತೇವೆ ಅಂತೇಳಿ ಕೋರ್ಟಿಗೆ ಅಫಿಡವಿಟ್ ಕೊಟ್ಟು ಈ ಪ್ರಮೇಯ ಬಂದಿದೆ. ಓಕೆ. ನಾವು ಬಂದ ನಂತರ ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಇವತ್ತು ನಗರ ನಮ್ಮ ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನ್ ನಮ್ಮ ಡಿಪಾರ್ಟ್ಮೆಂಟ್ನವರು ಅನುಷ್ಠಾನ ಮಾಡುವಂಥ ರೀತಿಯಲ್ಲಿತ್ತು. ಓಕೆ. ನಾವು ತೀರ್ಮಾನ ತಗೊಂಡಿದ್ದೇವೆ, ನಮ್ಮ ಪ್ರಾಧಿಕಾರದ ವ್ಯಾಪ್ತಿ ಬಿಟ್ಟು ಬೇರೆ ಕಡೆಗೆ ನಾವು ಹೋಗ್ಲಿಕ್ಕಿಲ್ಲ ಅಂತೇಳಿ ತೀರ್ಮಾನ ತಗೊಂಡಿದ್ದೇವೆ. ಮಾನ್ಯ ಕಂದಾಯ ಸಚಿವರು, ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರು, ಮಾನ್ಯ ಅರಣ್ಯ ಸಚಿವರು, ಅದೇ ರೀತಿಯಾಗಿ ನಾವು ಕೂಡ ಒಟ್ಟು ಸೇರಿ ನಾವು ತೀರ್ಮಾನ ಮಾಡಿಕೊಂಡು ಸಡಿಲೀಕರಣಗೊಳಿಸಬೇಕು ಅಂತೇಳಿ ಒಂದು ಹಂತದಲ್ಲಿ ಇವತ್ತು ಸ್ವಲ್ಪ ಮಟ್ಟಿಗೆ ಗ್ರಾಮೀಣಾಭಿವೃದ್ಧಿ ಸಚಿವರು ಅದನ್ನು ಇವರಿಗೆ ಕೊಡಬೇಕು ಅಂತೇಳಿ PDOCಗೆ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಹೆಚ್ಚುವರಿ ಇದ್ದರೆ ಅದನ್ನು ತಾಲೂಕು ಪಂಚಾಯತಿ ಕೊಡಬೇಕು ಅನ್ನೋ ತೀರ್ಮಾನವನ್ನು ತಗೊಂಡಿದ್ದಾರೆ. ಆದರೂ ಕೂಡ ಕೆಲವೊಂದು ಕಡೆಯಲ್ಲಿ ಸಮಸ್ಯೆ ಬರ್ತಾ ಉಂಟು 9/11ನಲ್ಲಿ. ಅದಕ್ಕೋಸ್ಕರ ಇತ್ತೀಚಿನ ದಿವಸ ನಮ್ಮ ಕಾರ್ಯನಿರ್ವಹಣಾ ಅಧಿಕಾರಿಗಳ ಮುಖಾಂತರ ಅದನ್ನು ಸಡಿಲೀಕರಣಗೊಳಿಸಲಿಕ್ಕೆ ಏನೇನು ಕ್ರಮ ಕೈಗೊಳ್ಳಬೇಕು ಅಂತ ಅನ್ನುವಂಥ ವರದಿಯನ್ನು ಇವಾಗಲೇ ಕೇಳಿದ್ದಾರೆ. ಅದನ್ನು ಆಲ್ರೆಡಿ ಇಲ್ಲಿಂದ ಸಲ್ಲಿಕೆ ಮಾಡಿದ್ದಾರೆ, ನಮ್ಮ ಕಾರ್ಯನಿರ್ವಹಣಾ ಅಧಿಕಾರಿಗಳು ಸಲ್ಲಿಕೆ ಮಾಡಿದ್ದಾರೆ. ಅದರ ಆಧಾರದ ಮೇರೆಗೆ ಮೊನ್ನೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರನ್ನು ಕೂಡ ನಾನು ಭೇಟಿ ಮಾಡಿದ್ದೇನೆ. ಅದರ ಆಧಾರದ ಮೇರೆಗೆ 9/11 ಆದಷ್ಟು ಸಡಿಲೀಕರಣಗೊಳಿಸಿ ಜನರಿಗೆ ಯಾವುದೇ ರೀತಿಯ ತೊಂದರೆಗಳಾಗದಂಥ ರೀತಿಯಲ್ಲಿ ಈಗ ಕಾರ್ಯಕ್ರಮವನ್ನು ಹಾಕ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಮತ್ತೊಂದು ಕರೆ ಇದೆ. ಹಲೋ ಹಲೋ, ನಮಸ್ಕಾರ, ಹೇಳಿ. ನಾನು ಉದ್ಯಾವರ ಗ್ರಾಮ ಪಂಚಾಯತ್ ಮೆಂಬರ್ ಮಿತೇಶ್ ಸುವರ್ಣ. ಆಯ್ತಾಯ್ತು, ಹೇಳಿ ಹೇಳಿ. ಸಚಿವರಿದ್ದಾರೆ, ಉಸ್ತುವಾರಿ ಸಚಿವರ ಹತ್ರ ಒಂಚೂರು ಮಾತಾಡ್ಲಿಕ್ಕೆ. ಸಚಿವರಿದ್ದಾರೆ, ಮಾತಾಡಿ, ಕೇಳ್ತದೆ. ಹೇಳಿ. ನಾನು ಮಿತೇಶ್ ಸುವರ್ಣ ಅಂತ ಉದ್ಯಾವರ ಗ್ರಾಮ ಪಂಚಾಯತ್ ಮೆಂಬರ್ ಮಾತಾಡ್ತಾರೆ. ಗೊತ್ತು. ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಒಂದು ಒಳ್ಳೆ ಸಚಿವರು ಬಂದಿದ್ದಾರೆ ಅಂದ್ರೆ ವಿನಯ್ ಕುಮಾರ್ ಸೊರಕೆ ಅವರು. ಯಾಕೆಂದ್ರೆ ಒಂದು ಜನಸಾಮಾನ್ಯರು ಕೂಡ ಹೋಗಿ ನಿಮ್ಮ ಹತ್ರ ಮಾತಾಡ್ತಾರೆ, ನೀವು ಅವರ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೀರಿ, ನೀವು ಇನ್ನು ಮುಂದಕ್ಕೂ ಕೂಡ ಅದೇ ರೀತಿ ಮಾಡಿ ಇಂತ ನಮ್ದೊಂದು ವಿನಂತಿ ಸರ್. ನಿಮ್ಮ ಪ್ರಶ್ನೆ ಕೇಳಿ. ಪ್ರಶ್ನೆ ಅಂದ್ರೆ ಪ್ರಶ್ನೆ ಇದೆ ಸರ್. ಯಾವತ್ತು ಇದು ಈಗ ಏನಾದ್ರೂ ಅನುಮಾನ ಉಂಟಾ ಇನ್ನು ಮುಂದಕ್ಕೆ ನಾನು ಆ ರೀತಿ ಕೆಲಸ ಕಾರ್ಯ ಮಾಡೋದಿಲ್ಲ ಅಂತ ಹೇಳಿ? ಇನ್ನು ಮುಂದಕ್ಕೆ ಆ ರೀತಿ ಕೆಲಸ ಕಾರ್ಯ ಫಸ್ಟ್ ಟೈಮ್ ಇಂತ ಮಂತ್ರಿಗಳು ಬಂದಿದ್ದಾರೆ ಅಂದ್ರೆ ಆಯ್ತು. ಓಕೆ ಓಕೆ ಓಕೆ. ಬಾರಿ ಒಳ್ಳೆ ಮಂತ್ರಿಗಳು, ಯಾರು ಕೂಡ ಹೋಗಿ ಮಾತಾಡ್ಬೋದು ಅವ್ರ ಹತ್ರ. ಅವರ ಸ್ಪಂದನೆ ಕೊಡ್ತಿದ್ದಾರೆ. ಮುಂದಕ್ಕೂ ಕೂಡ ಆ ರೀತಿ ಸ್ಪಂದನೆ ಕೊಡಿ ಅಂತ ನಮ್ದೊಂದು ಅವರ ಹತ್ರ ವಿನಂತಿ. ಓಕೆ ಓಕೆ, ಖಂಡಿತ ನಿಮ್ಮ ನಿರೀಕ್ಷೆಯನ್ನು ಅವ್ರು ಖಂಡಿತ ಹುಸಿ ಮಾಡೋದಿಲ್ಲ. ಎಸ್, ಇದರ ಜೊತೆಗೆ ಸಚಿವರೇ,
ಹಾಗಾದರೆ ನಾವು 9/11ನ ಇಶ್ಯೂವನ್ನು ಆದಷ್ಟು ಬೇಗ ಅದು ಮುಗಿತದೆ ಅನ್ನುವಂಥ ನಿರೀಕ್ಷೆ ನಮ್ಮೆಲ್ಲರದ್ದು. ಸೊ ಇನ್ನೊಂದು ವಿಚಾರವನ್ನು ಪ್ರಸ್ತಾಪ ನೀರಕ್ಷಣೆ ಶೆಟ್ಟಿಯವರು ಕೂಡ ಆಗ ಪ್ರಸ್ತಾಪ ಮಾಡಿದರು. ಇನ್ನೊಂದು ಭಾಳ ಗೊಂದಲ ಇರುವಂಥದ್ದು ಈ ಪಡಿತರಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರ, ಪಡಿತರ ಚೀಟಿಯನ್ನು ಕೊಡುವ ವಿಚಾರದಲ್ಲಿ ಭಾಳ ಗೊಂದಲಗಳಾಗ್ತಾ ಇದೆ. ಇದನ್ನು ಹೇಗೆ ನೀವು ಪರಿಹಾರ ಮಾಡ್ತೀರಿ ಅನ್ನುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಜಿಲ್ಲೆಗೆ ಸೀಮಿತ ಆಗಿ ಏನಾದರೂ ನಿಮ್ಮ ಚರ್ಚೆಗಳಾಗಿದೆಯಾ? ನಮ್ಮ ಜಿಲ್ಲೆ ಅಲ್ಲ, ಬೇರೆ ಜಿಲ್ಲೆಗಳಲ್ಲಿ ಅಲ್ಲಿ ಜನಸಂಖ್ಯೆಗಿಂತ ಜಾಸ್ತಿ ಪಡಿತರ ಚೀಟಿ ವಿತರಣೆ ಆಗಿದೆ. ಆ ಉದ್ದೇಶದಿಂದ ಅದಕ್ಕೊಂದು ಕೆಲವು ನಿಯಮಗಳನ್ನು ಮಾಡಿಕೊಂಡಿದ್ದಾರೆ. ಎಪಿಕ್ ನಂಬರ್ ಅಂತ ಇಟ್ಕೊಂಡು ಅದರ ಆಧಾರದ ಮೇಲೆಗೆ SMS ಮಾಡಿ ಆ ಪಡಿತರ ಚೀಟಿಯ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂಥದ್ದು. ನಮ್ಮ ಜಿಲ್ಲೆಯಲ್ಲಿ ಸಾಧಾರಣ 1,22,000 ಮಂದಿಗೆ ನಾವು ಪಡಿತರ ಚೀಟಿಯನ್ನು ಕೊಟ್ಟಿದ್ದೇವೆ. ಹಾಗಾಗಿ ಇನ್ನು ಕೆಲವು ಪರ್ಸೆಂಟ್ ಮಾತ್ರ ಬಾಕಿ ಇದೆ. ಅದಕ್ಕೆ ಬೇರೆ ಬೇರೆ ಕಾರಣದಿಂದ ಬಾಕಿ ಇದೆ. ಒಂದು ಅರ್ಜಿಯಲ್ಲಿ ಈಗ 18 ವರ್ಷ ಆದವರು ಅವರು ಎಪಿಕ್ ನಂಬರ್ ಕೊಡದಿದ್ರೆ ಅವರ ಮತದಾರ ಪಟ್ಟಿಗೆ ಸೇರ್ಪಡೆ ಆಗದೆ ಎಪಿಕ್ ನಂಬರ್ ಕೊಡದಿದ್ರೆ ಅದು ಸೇರ್ಪಡೆ ಆಗೋದಿಲ್ಲ. ಅಥವಾ ಫಾರಿನ್ ಅಲ್ಲಿ ಇದ್ದವರು ಅವರ ಎಪಿಕ್ ನಂಬರ್ ಕೊಡದಿದ್ರೆ ಅದು ಸೇರ್ಪಡೆ ಆಗೋದಿಲ್ಲ. ಇಂಥ ಹಲವಾರು ಟೆಕ್ನಿಕಲ್ ಸಮಸ್ಯೆಯಿಂದಾಗಿ ಕೆಲವೊಂದು ಕಾರ್ಡ್ಗಳು ಇದು ಬಾಕಿಯಾಗಿದೆ. ಅದನ್ನ ತ್ವರಿತಗತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಇನ್ನೊಂದು ಭಾಳ ಇದು ಪ್ರಮುಖವಾದ ವಿಚಾರ ಅಂತ ಅಂದ್ಕೊಳ್ಳೋದೇ ಜಿಲ್ಲೆಯ ಮಟ್ಟಿಗೆ. ನೀವು ಉಸ್ತುವಾರಿ ಸಚಿವರು ಕೂಡ ಆಗಿದ್ರಿ. ಈ ವಾರಾಹಿ ನೀರನ್ನು ಉಡುಪಿಗೆ ತರಬೇಕು ಅನ್ನುವಂಥದ್ರ ಬಗ್ಗೆ ಭಾಳ ಒಂದು ನಿರೀಕ್ಷೆಗಳಿತ್ತು. ಅದನ್ನು ಭಾಳ ಸಂದರ್ಭದಲ್ಲಿ ಘೋಷಣೆ ಕೂಡ ಮಾಡಿದ್ರಿ. ಅದು ಎಲ್ಲಿಯವರೇ ಬಂತು? ನಮಗೆ ಉಡುಪಿಗೆ ವಾರಾಹಿ ನೀರೇ ಕುಡಿಯೋ ನೀರಿಗೆ ಬರಬೇಕು ಅನ್ನುವಂಥ ರೀತಿ ಉದ್ದೇಶ ಇತ್ತು. ಒಂದು ಹಂತದಲ್ಲಿ ಡಾಕ್ಟರ್ VS ಆಚಾರ್ಯರು ಸಭಾಪತಿಯವರು ಶಾಸಕರಿದ್ದರು, ನಾನು ಲೋಕಸಭಾ ಸದಸ್ಯರಿದ್ದೆ. ನಾವು ಸ್ವರ್ಣಾ ನದಿಯ ನೀರನ್ನು ಬಳಕೆ ಮಾಡಿಕೊಳ್ಳೋಣ ಅನ್ನುವಂಥ ರೀತಿಯಲ್ಲಿ VS ಆಚಾರ್ಯರ ಮಾರ್ಗದರ್ಶನದಲ್ಲಿ ಆ ರೀತಿಯ ತೀರ್ಮಾನವನ್ನು ಕೈಗೊಂಡೆವು. ವಾರಾಹಿ ಯೋಜನೆ ಬೇರೆ ಬೇರೆ ಕಾರಣದಿಂದಾಗಿ, ಸರಿಯಾದ ಸಂದರ್ಭಕ್ಕೆ ಸರಿಯಾಗಿ ಫಾರೆಸ್ಟ್ ಕ್ಲಿಯರೆನ್ಸ್ ಸಿಗದ ಕಾರಣ, ಬೇರೆ ಬೇರೆ ಕಾರಣದಿಂದಾಗಿ ಅದು ಹಾಗೆ ನೆನೆಗುದಿಗೆ ಬೀಳ್ತಾ ಬಂತು. ಈ ವಾರ್ಷಿಕ ವರ್ಷದಲ್ಲಿ ನಾವು ಸಾಧಾರಣ 60% ಕೆಲಸವನ್ನು ಪೂರ್ತಿ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಮುಖಾಂತರ ನೀರು ಬಿಡಿಸುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದೇವೆ. ಸಾಧಾರಣ 5,000 ಎಕರೆ ಜಾಗಕ್ಕೆ ನೀರು ಬಿಡುವಂಥ ಕೆಲಸ ಕಾರ್ಯವನ್ನು ಪ್ರಾರಂಭ ಮಾಡಿದ್ದೇವೆ. ಮುಂದಿನ ಸಲ ಕೂಡ ನಾವು ಸಾಕಷ್ಟು ಜಾಗಕ್ಕೆ ಇವಾಗಲೇ ಕಾಮಗಾರಿಯನ್ನು ಮಾಡಿಕೊಂಡು ಸಾಕಷ್ಟು ಜಾಗಕ್ಕೆ ಇನ್ನಷ್ಟು ನೀರು ಬಿಡಬೇಕು ಅನ್ನುವಂಥ ಕಾರ್ಯಕ್ರಮ ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ. ನಮ್ಮ ಉದ್ದೇಶ ಈಗ ವಾರಾಹಿ ನದಿಯ ನೀರೇ ಕುಂದಾಪುರದವರು ಬಳಕೆ ಮಾಡ್ತಾ ಇದ್ದಾರೆ. ನಮ್ಮ ಎಲ್ಲ ನದಿಗಳನ್ನು ಕೂಡ ಬಳಕೆ ಮಾಡಿಕೊಂಡು ನಮ್ಮ ಕುಡಿಯೋ ನೀರಿನ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಬೇಕು ಅನ್ನೋಂಥ ರೀತಿ ಉದ್ದೇಶ ಕೂಡ ನಮಗೆ ಇದೆ. ಈಗ ನಾವು ಸಾಸ್ತಾನ ಸಾಲಿಗ್ರಾಮಕ್ಕೆ ಒಂದು ಪ್ರತ್ಯೇಕ ಯೋಜನೆಯನ್ನು ನಮ್ಮ ವಾಟರ್ ಬೋರ್ಡ್ನ ಮುಖಾಂತರ ನಾವು ಮಾಡಿದ್ದೇವೆ. ಸಾಧಾರಣ 27 ಕೋಟಿ ರೂಪಾಯಿದು ಆ ಯೋಜನೆ ಮುಖಾಂತರ. ನಂತರ ಬ್ರಹ್ಮಾವರದಲ್ಲಿ ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆ ಮುಖಾಂತರ ಆ ಗ್ರಾಮಗಳಿಗೆ. ನಂತರ ಉಡುಪಿಯಲ್ಲಿ ಸ್ವರ್ಣಾ ನದಿಗೆ ಇನ್ನೊಂದು ಡ್ಯಾಮ್ ಕಟ್ಟಬೇಕು ಅನ್ನುವಂಥ ರೀತಿಯ ಉದ್ದೇಶ ಕೂಡ ಇದೆ. ನಂತರ ನಾವು ಕಾಪಿನಲ್ಲಿ ನಮ್ಮ ಮಣಿಪುರ ನದಿಯಿಂದ ನೀರು ಲಿಫ್ಟ್ ಮಾಡಿ ಕಾಪು ಪರಿಸರಕ್ಕೆ ನೀರು ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಹೆಜಮಾಡಿಯಲ್ಲಿ ಹೆಜಮಾಡಿ ನದಿಯ ನೀರನ್ನು ಬಳಕೆ ಮಾಡಿಕೊಂಡು ನಾವು 10 ಗ್ರಾಮಗಳಿಗೆ ನೀರು ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆ ಮುಖಾಂತರ ಅಂತ ಕರಾವಳಿ ಕೋಸ್ಟಲ್ ಏರಿಯಾದಲ್ಲಿ ಎಂಟೈರ್ ಕುಡಿಯೋ ನೀರಿನ ಸಮಸ್ಯೆಯನ್ನು ಪರಿಹರಿಸಿಕೊಳ್ಬೇಕು ಅನ್ನೋಂಥ ರೀತಿ ಕಾರ್ಯಕ್ರಮಕ್ಕೆ ಈವಾಗಲೇ ನಾವು ಕಾರ್ಯಕ್ರಮವನ್ನು ಕೂಡ ಸಿದ್ಧ ಮಾಡ್ಕೊಂಡಿದ್ದೀವಿ. ಇದು ವಾರಾಹಿಗೆ ಸಂಬಂಧಪಟ್ಟ ಹಾಗೆ ಆಯಿತು. ನಾನು ಇನ್ನೊಂದು 2 ವಿಚಾರಗಳ ಬಗ್ಗೆ ನಾನು ನಿಮ್ಮ ಜೊತೆಗೆ ಮಾತುಕತೆಯ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೀನಿ. 2 ವಿಚಾರಗಳ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡಬೇಕಾಗಿದೆ. ಮೊದಲೊಂದು ಕರೆ ಸ್ವೀಕಾರ ಮಾಡೋಣ. ಹಲೋ ಹಲೋ, ಯಾರು ಮಾತಾಡ್ತಿದ್ದೀರಿ? ನಾವು ರತ್ನ ಅಂತ, ಇಲ್ಲಿ ಕೊಡವೂರಿಂದ. ರತ್ನ ಕೊಡವೂರಿಂದ, ಹೇಳಿ ಮೇಡಮ್. ಸಚಿವರು, ನಂಗೆ ಇದು ಅಕ್ರಮ ಸಕ್ರಮದ ಬಗ್ಗೆ ಕೇಳಬೇಕಿತ್ತು. ಯಾವುದ್ರ ಬಗ್ಗೆ? ಅಕ್ರಮ ಸಕ್ರಮ. ಹೌದು, ಅಂದ್ರೆ ನಾವು ಸಾಧಾರಣ 30 ವರ್ಷದಿಂದ ವಾಸವಾಗಿದ್ದೇವೆ ಇಲ್ಲಿ. ಅದು ಲಕ್ಷ್ಮೀನಗರ ಅಂತ ಬರುತ್ತೆ. ಆಶೀರ್ವಾದದಿಂದ ಮಲ್ಪೆ ಹೋಗೋ ರೋಡಲ್ಲಿ ಬರುತ್ತೆ ಅದು. ಅಲ್ಲಿ ನಮ್ಗೆ ಈಗ ಅರ್ಜಿ ಕೊಡ್ಲಿಕ್ಕೆ ಹೋದ್ರೆ ಅರ್ಜಿ ತಗೊಳ್ತಾ ಇಲ್ಲ. 94 CC ಫಾರಂ ಬೇಕಂತ ಕೇಳ್ತಾ ಇದ್ದಾರೆ. ಆ CC ಫಾರಂ ಇನ್ನೂ ಬರ್ಲಿಲ್ವಾ? ಸಚಿವರಲ್ಲಿ ಅದು ಬರುದಾದ್ರೂ ಯಾವಾಗ ಬರುತ್ತೆ ಅಂತ ಕೇಳ್ಬೇಕಿತ್ತು. ಸಚಿವರು ನಿಮ್ಮ ಪ್ರಶ್ನೆಗೆ ಉತ್ತರ. 94 CC ಬಗ್ಗೆ ತಾವು ಕೇಳ್ತಾ ಇದ್ದೀರಿ. 94 C ಅನ್ನ ಆಲ್ರೆಡಿ ಅನುಷ್ಠಾನಕ್ಕೆ ತಂದಿದ್ದೇವೆ ನಾವು ಗ್ರಾಮಾಂತರ ಪ್ರದೇಶದಲ್ಲಿ. ಪಟ್ಟಣ ಪ್ರದೇಶದಲ್ಲಿ ಇವತ್ತು 94 CC ಮುಖಾಂತರ ಅದು ಇವಾಗಲೇ ನಾವು ನಮ್ಮ ವಿಧಾನಸಭೆ ವಿಧಾನ ಪರಿಷತ್ತಿನಲ್ಲಿ ಮಂಜೂರಾತಿ ಮಾಡಿಕೊಂಡು ಗವರ್ನರ್ನ ಅಂಕಿತ ಆಗಿ ಇವಾಗಲೇ ರೂಲ್ಸ್ ಎಲ್ಲ ಮಾಡಿಕೊಂಡು
ನಮ್ಮ ಸಾಫ್ಟ್ವೇರ್ ಮಾಡಲಿಕ್ಕೆ ಮಾತ್ರ ಬಾಕಿ ಇದೆ. Okay. ಅದು ಹೆಚ್ಚಿನ ಅಂಶ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ, ಒಂದು 10-15 ದಿವಸದಲ್ಲಿ ಓಕೆ 94 CC ಕೂಡ ಅರ್ಜಿ ತಗೊಳ್ಳುವಂಥ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಓಕೆ ಅದರಲ್ಲಿ ನಾವು ಪಟ್ಟಣ ಪ್ರದೇಶ ಇರ್ಬೋದು ಅಥವಾ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇವತ್ತು ಅಲ್ಲಿ ಹಕ್ಕುಪತ್ರ ಕೊಡುವಂಥ ರೀತಿ ಅವಕಾಶ ಇಲ್ಲ ಈಗ, ಅದನ್ನು ಕೂಡ ಸೇರಿಸ್ಕೊಂಡು ನಾವು ಹಕ್ಕುಪತ್ರ ಕೊಡುವಂಥ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೇವೆ. 94 CC ಯಲ್ಲಿ ಕೂಡ 94 C ಯಲ್ಲಿ ಕೂಡ ಹಿಂದೆ ಇವತ್ತು ಯಾರಿಗೋ ಒಬ್ಬರಿಗೆ ಸೈಟ್ ಕೊಟ್ಟಿದ್ದೇವೆ, ಅವರು ಈಗ ಅದನ್ನು ಮಾರಾಟ ಮಾಡಿ ಮತ್ತೊಬ್ಬರು ಆ ಜಾಗದಲ್ಲಿ ಇದ್ದಾರೆ. ಈಗ ಯಾರಿದ್ದಾರೆ ಅವರು 94 C ಯಲ್ಲಿ ಅರ್ಜಿ ಕೊಟ್ಟರೆ ಅದನ್ನು ಕೂಡ ನಾವು ಅವರ ಹೆಸರಲ್ಲೇ ಮಾಡುವಂಥ ಕೆಲಸ ಕಾರ್ಯಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ. ಎಸ್, ಹಾಗಾದರೆ ನೀವು ಹೇಳೋದು ನೋಡಿದರೆ ಸುಮಾರು ಏನಿಲ್ಲ ಅಂದರೂ 15 ದಿವಸ ಅಂತ ಅಲ್ಲದೇ ಇದ್ರೂ ಕೂಡ ಒಂದು ತಿಂಗಳ ಒಳಗೆ ಈ ಸಮಸ್ಯೆಗಳು ಖಂಡಿತವಾಗ್ಲೂ ಪರಿಹಾರ ಆಗುತ್ತೆ ಅಂತ. ಎಸ್, ನಾನು 2 ಸಣ್ಣ ವಿವಾದಗಳಿಗೆ ಸಂಬಂಧಪಟ್ಟಾಗೆ ತಮ್ಮ ಹತ್ರ ಮಾತಾಡಬೇಕು. ಒಂದು, ನೀವು ಕಾಪು ಪುರಸಭೆಯನ್ನು ನಿಮ್ಮ ಭಾಳ ಮಹತ್ವಾಕಾಂಕ್ಷೆಯ ಯೋಜನೆ ತಂದುಕೊಂಡಿದ್ದೇನೆ ನಿಮ್ಮ ಸ್ವಂತ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ. ಸೊ ನೀವು ಕಾಪು ವನ್ನು ಪುರಸಭೆ ಮಾಡುವ ಹೊತ್ತಿಗೆ ನಿಮ್ಮ ಮೇಲೆ ಭಾಳ ಆರೋಪಗಳು ಬಂದು ಏನಂತಂದರೆ ನೀವು ಸ್ಥಳೀಯರನ್ನು ವಿಶ್ವಾಸಗೊಳ್ಳಿಲ್ಲ, ಅಥವಾ ಉಳಿಯಾರಗೋಳಿ ಆಗಿರ್ಬೋದು ಏನು ಯಾವ ಗ್ರಾಮ ಪಂಚಾಯತ್ಗಳನ್ನು ಸೇರಿಸ್ಕೊಳ್ತಾ ಇದ್ದಾರೋ ಅವರ ವಿಶ್ವಾಸ ತಗೊಳ್ಳಿಲ್ಲ, ವಿನಯಕುಮಾರ್ ಸೊರಕೆ ಅವರು ಏಕಪಕ್ಷೀಯವಾಗಿ ನಿರ್ಧಾರ ತಗೊಂಡ್ರು ಅಂತ ಹೇಳುವ ಆರೋಪಗಳು ಕೇಳಿಬಂದು. ಎಸ್, ವಾಸ್ತವ ಏನು? ಈಗ ನನ್ನ ಕಾಪು ಕ್ಷೇತ್ರದಲ್ಲಿ 29 ಪಂಚಾಯತ್ ಇದೆ. ಓಕೆ, ಒಂದು ಕೂಡ ಪಟ್ಟಣ ಪಂಚಾಯತ್ ಇಲ್ಲ. ಕಾಪು ಒಂದು ಕೇಂದ್ರ ಸ್ಥಳ, ಹಾಗಾಗಿ ಕಾಪುವನ್ನು ಮುಂದಕ್ಕೆ ಫ್ಯೂಚರಲ್ಲಿ ಒಂದು ತಾಲೂಕು ಕೇಂದ್ರ ಸ್ಥಳ ಆಗಲಿಕ್ಕೂ ಯೋಗ್ಯ ಇರುವಂಥ ಜಾಗ. ಹಾಗಾಗಿ ಒಂದು ಪಟ್ಟಣ ಒಂದು ನಗರ ಪ್ರದೇಶ ಮಾಡಬೇಕು ಅಂತ, ಈಗ ನಾನು ಶಾಸಕ, ನನ್ನನ್ನು ಜನ ಎಲ್ಲ ಆಯ್ಕೆ ಮಾಡಿ ಕಳಿಸಿದ್ದಾರೆ ಅಲ್ಲಿಂದ. ನಾನು ಜನ ಶಾಸಕನಾಗಿ ಮಾಡಿದ ಕಾರಣ ನಾನು ನಗರಾಭಿವೃದ್ಧಿ ಸಚಿವ, ಉಸ್ತುವಾರಿ ಸಚಿವ. ಆದರೆ ನನ್ನ 5 ಪೈಸೆ ಕೂಡ, ನನ್ನ ಹತ್ರ 15,000 ಕೋಟಿ ರೂಪಾಯಿಯ ಬಜೆಟ್ ಇದೆ, 5 ಪೈಸೆ ನಾನು ಖರ್ಚು ಮಾಡುವಾಗಿಲ್ಲ ನನ್ನ ಕ್ಷೇತ್ರಕ್ಕೆ. ಹಾಗಾಗಿ ಒಂದು ಪುರಸಭೆ ಮಾಡಬೇಕು ಅನ್ನುವಂಥ ರೀತಿಯ ಒಂದು ಪ್ರಯತ್ನ ಮಾಡಿತ್ತು. ಆ ಪುರಸಭೆ ಮಾಡುವಂಥ ಸಮಯದಲ್ಲಿ ಆಯಾ ಸ್ಥಳೀಯ ಪಂಚಾಯತ್ಗಳು ನಿರ್ಣಯ ಮಾಡಬೇಕು ಅಂತೇಳಿ ಇದೆ. ಆ ಸ್ಥಳೀಯ ಪಂಚಾಯತ್ಗಳು ನಿರ್ಣಯ ಮಾಡಿ ಕೊಟ್ಟಿದ್ದಾರೆ. ಓಕೆ, ನಂತರ ಅವರ ನಿರ್ಣಯ ಜಿಲ್ಲಾಧಿಕಾರಿಗೆ ಬಂದ ನಂತರ ಜಿಲ್ಲಾಧಿಕಾರಿ ಅವರು ಶಿಫಾರಸು ಮಾಡಿ ನಂತರ ಹಂತ ಹಂತವಾಗಿ ನಾವು ಈಗ ಪುರಸಭೆಯಾಗಿ ಪರಿವರ್ತನೆ ಮಾಡಿದ್ದೇವೆ. ಅದರಲ್ಲಿ ಸ್ಥಳೀಯ ಆಡಳಿತವನ್ನು ವಿಶ್ವಾಸಕ್ಕೆ ತಗೊಳ್ಳಿಲ್ಲ ಅನ್ನುವಂಥ ಪ್ರಶ್ನೆ ಇಲ್ಲ. ಅವರು ರೆಸಲ್ಯೂಷನ್ ಮಾಡಿದ ಆಧಾರದ ಮೇಲೆ ನಾವು ಪುರಸಭೆಯನ್ನು ಮಾಡಿದ್ದೇವೆ. ನಂತರ ಈಗ ಹತ್ತಿರ ಒಂದು 100 ಕೋಟಿ ಅನುದಾನವನ್ನ ಇವತ್ತು ಕುಡಿಯುವ ನೀರು ಇರ್ಬೋದು, ಒಳಚರಂಡಿ ವ್ಯವಸ್ಥೆ ಇರ್ಬೋದು, ಅಥವಾ ಎಲ್ಲಾ ರೀತಿಯ ಲಕ್ಷಣಗಳು ಕೂಡ ಇದೆ ಕಾಪುವಿಗೆ ಪುರಸಭೆ ಆಗ್ಲಿಕ್ಕೆ. ಇವತ್ತು ಒಂದು ಚದರ ಕಿಲೋಮೀಟರ್ನಲ್ಲಿ 1,500ಕ್ಕಿಂತ ಜನಸಂಖ್ಯೆ ಜಾಸ್ತಿ ಇದ್ರೆ ಅದು ಪಟ್ಟಣ ಪ್ರದೇಶ ಅಂತ ಘೋಷಣೆ ಆಗ್ತದೆ. 2,500 ಇದೆ ಜನಸಂಖ್ಯೆ. ನಂತರ ಟ್ಯಾಕ್ಸ್ ಇವಾಗಲೇ ಪಟ್ಟಣ ಪ್ರದೇಶಕ್ಕಿಂತ ಜಾಸ್ತಿ ಕಲೆಕ್ಷನ್ ಇವತ್ತು ಗ್ರಾಮ ಪಂಚಾಯತ್ ಮಾಡ್ತಾ ಇದ್ದಾರೆ. ಸಾಲಿಗ್ರಾಮಕ್ಕಿಂತ ಜಾಸ್ತಿ ಟ್ಯಾಕ್ಸ್ ಅಲ್ಲಿ ಕಲೆಕ್ಷನ್ ಆಗ್ತಾ ಉಂಟು. ಎಲ್ಲ ಟೆಲಿಫೋನ್ ಬಿಲ್ ಮತ್ತೊಂದು ಎಲ್ಲವೂ ಕೂಡ ಪಟ್ಟಣ ಪ್ರದೇಶದೇ ನಮಗೆ ಬರ್ತಾ ಉಂಟು. ಆ ದೃಷ್ಟಿಯಲ್ಲಿ ನಗರದ ಆ ಪುರಸಭೆಯ ವ್ಯಾಪ್ತಿಯ ಒಂದು ಸರ್ವಾನುಮತವಂತ, ಈಗ ಗ್ರಾಮೀಣ ಪಂಚಾಯತ್ ಆದರೆ ಕುಡಿಯುವ ನೀರು 24 ಗಂಟೆ ಕೊಡ್ಲಿಕ್ಕೆ ಅವಕಾಶ ಇಲ್ಲ, ಅಷ್ಟು ದುಡ್ಡು ತರಲಿಕ್ಕೆ ಸಾಧ್ಯ ಇಲ್ಲ. ಒಳಚರಂಡಿ ವ್ಯವಸ್ಥೆ, ಕಸ ವಿಲೇವಾರಿ ಮಾಡುವಂಥದ್ದು ಅಥವಾ ಗ್ರೀನರಿ ಮಾಡುವಂಥದ್ದು, ಬೇರೆ ಬೇರೆ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು, ರಸ್ತೆ ಅಭಿವೃದ್ಧಿಪಡಿಸುವಂಥದ್ದು, ಇದಕ್ಕೆಲ್ಲ ಚಾಲನೆ ಸಿಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಪುರಸಭೆಯಾಗಿ ಪರಿವರ್ತನೆ ಮಾಡಿ. ಅದರ ಹಿಂದೆ ನಿಮ್ಮ ಯಾವುದೇ ರಾಜಕೀಯ ಉದ್ದೇಶಗಳೇನಿಲ್ಲ? ಯಾವುದೇ ರಾಜಕೀಯ ಉದ್ದೇಶಗಳಿಲ್ಲ. ಎಸ್, ಕೊನೆಯ ಒಂದು ಪ್ರಶ್ನೆಗೆ ತಮ್ಮಿಂದ ಉತ್ತರ ಪಡೆದು ನಾನು ಈ ನೇರ ಪ್ರಸಾದ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತೇನೆ. ಸಚಿವರೇ, ನಿಮಗೆ ಯಾಕೋಪ್ಪ ಈ UPSL ಮೇಲೆ ಯಾಕೊಂದು ಅಷ್ಟು ಅಸಮಾಧಾನ ಅಂತ ಗೊತ್ತಾಗಲಿಲ್ಲ? ನೀವು ಸಂದರ್ಭ ಸಿಕ್ಕಿದಾಗೆಲ್ಲ UPSLನಿಂದ ಆಗ್ತಿರೋ ಸಮಸ್ಯೆ ಬಗ್ಗೆ ಪದೇ ಪದೇ ನಿಮ್ಮ ಪ್ರಸ್ತಾಪ ಮಾಡ್ತಾಯಿದ್ದೀರಿ ಮತ್ತು ಅಸಮಾಧಾನವನ್ನು ವ್ಯಕ್ತಪಡಿಸ್ತಿದ್ದೀರಿ. ನಾನು ಚುನಾವಣಾ ಸಂದರ್ಭದಲ್ಲಿ ಜನರಿಗೆ ಒಂದು ವಾಗ್ದಾನವನ್ನು ಮಾಡಿದ್ದೇನೆ. ನಮ್ಮ ದೊಡ್ಡ ದೊಡ್ಡ ಉದ್ದಿಮೆಗಳಿರ್ಬೋದು, ಆ ಉದ್ದಿಮೆಗಳು ಆ ಪರಿಸರದ ಜನರಿಗೆ ಉಪಯೋಗ ಆಗುವಂಥ ರೀತಿಯಲ್ಲಿ ಇರಬೇಕು ಅಂಥೇಳಿ ನಾನು ಒಂದು ಮಾತು ಕೊಟ್ಟಿದ್ದೇನೆ. ನಾನು ಯಾವುದೇ ಉದ್ದಿಮೆಯವರ ಕೈಗೊಂಬೆಯಾಗಿ ಇರುವುದಿಲ್ಲ ಅಂಥೇಳಿ. ಇವತ್ತು ಆ ಪರಿಸರದಲ್ಲಿ ಆ ಉಷ್ಟಿಮೆ ಇಷ್ಟೊಂದು ದೊಡ್ಡ ಉದ್ದಿಮೆ ಬಂದಿದೆ. UPSL ಪವರ್ ಬೇಕು, ನಾನು ಒಪ್ತೇನೆ, ಪವರು ಕೂಡ ಆದ್ಯತೆ ಮೇರೆಗೆ ಬೇಕು. ಆದರೆ ನಮ್ಮ ಜಿಲ್ಲೆ ಈಕೊಲಾಜಿಕಲ್, ಒಂದು ಕಡೆ ಸಮುದ್ರ, ಒಂದು ಕಡೆ ಪಶ್ಚಿಮ ಘಟ್ಟ, ಈಕೊಲಾಜಿಕಲ್ ಸೆನ್ಸಿಟಿವ್ ಝೋನ್ನಲ್ಲಿ 17ನೇ ಸ್ಥಾನದಲ್ಲಿ ಬರ್ತದೆ ವರ್ಲ್ಡ್ನಲ್ಲಿ.
ಇಂಥ ಸಮಯದಲ್ಲಿ ಇವತ್ತು ಆ ಉದ್ದಿಮೆ ಪ್ರಾರಂಭ ಆಗಿದೆ ಅಲ್ಲಿ. ಪ್ರಾರಂಭ ಆಗುವಂಥ ಸಮಯದಲ್ಲಿ ಸಾಕಷ್ಟು ರೀತಿಯ ಪ್ರತಿಭಟನೆಗಳಿತ್ತು. NTPC ಇತ್ತು, ಮತ್ತೊಂದು ಕೊಜೆಂಟ್ರಿಕ್ಸ್, ಮತ್ತೊಂದು ಎಲ್ಲ ಹೋಗಿ ಕಡೆಗೆ UPCL ಬಂತು. ಮುಂದೆ ಒಂದು ಉದ್ಯೋಗ ಆಸುಪಾಸಿನವರಿಗೆ ಕೊಡ್ತಾ ಇಲ್ಲ, ಅವರು ಹೊರಗಡೆಯಿಂದ ತರ್ತಾ ಇದ್ದಾರೆ. ಹತ್ತಿರದ ಆಸುಪಾಸಿನವರಿಗೆ ಯಾರು ಜಮೀನು ಕಳ್ಕೊಂಡಿದ್ದಾರೆ ಅವರಿಗೆ ಉದ್ಯೋಗ ಕೊಡಬೇಕು. ಆ ಪರಿಸರವನ್ನು ಹಾಳು ಮಾಡ್ಲಿಕ್ಕೆ ಕೊಡೋದು, ಎಲ್ಲ ಉಪ್ಪಿ ನೀರು ಬಿಟ್ಟು ಎಲ್ಲ ಕೃಷಿ ಹಾಳಾಗಿ ಸಂಪೂರ್ಣ ಜನರಿಗೆ ಸಮಸ್ಯೆ ಆಗಿದೆ. ಸಮುದ್ರದಲ್ಲಿ ಬ್ರೇಕ್ ವಾಟರ್ ಮಾಡಿದರು. ಇಡೀ ಎರ್ಮಾಳ್ನ ತೆಂಕೆ ಎರ್ಮಾಳು ಕಂಪ್ಲೀಟ್ ಸಮುದ್ರಕ್ಕೆ ಕೊರತೆ ಆಯಿತು. ಎಸ್, ಈಗ ಪ್ರಶ್ನೆ ಇರುವಂಥದ್ದು, ಸೊರಕೆ ಅವರು ಇಷ್ಟು ಸಮಯ ಯಾಕೆ ಸುಮ್ಮನೆ ಕೂತರು ಅಂತ. ಇಷ್ಟು ಸಮಯ ಇಲ್ಲ, ನಾನು ಲೋಕಸಭಾ ಸದಸ್ಯನ ಅಲ್ಲದ ಸಂದರ್ಭದಲ್ಲಿ ಕೂಡ, ಲೋಕಸಭಾ ಸದಸ್ಯನಾಗಿರುವಂಥ ಸಂದರ್ಭದಲ್ಲಿ ಆ ಉದ್ದಿಮೆ ಬಂದಿಲ್ಲ. ಓಕೆ. ನಾನು ಮಾಜಿ ಆದ ನಂತರ ಕೂಡ ನನ್ನ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ, ನಾನು ಅದನ್ನು ಪ್ರತಿಭಟಿಸಿದ್ದೇನೆ. ನನ್ನ ಮೇಲೆ ಕ್ರಿಮಿನಲ್ ಕೇಸ್ ಇತ್ತು, ನಾನು ಪ್ರತಿಭಟಿಸುವಂಥ ಕೆಲಸ ಕಾರ್ಯ ಮಾಡಿದ್ದೇನೆ. ಈ ಶಾಸಕನಾದಂಥ ಸಮಯದಲ್ಲಿ ಕೂಡ ಈಗ CRF ಫಂಡ್ ಇದೆ, ಅವರ ವಹಿವಾಟಿಗೆ ಹೊಂದಿಕೊಂಡು ನಮಗೆ 120 ಕೋಟಿ ರೂಪಾಯಿ ಕೊಡಬೇಕು ಅವರು ಆಸುಪಾಸಿನ ಅಭಿವೃದ್ಧಿಗೆ. ಚಿಕ್ಕಾಸು ಕೊಟ್ಟಿಲ್ಲ, ಅವರು ಟ್ಯಾಕ್ಸ್ಗಳನ್ನು ಕೊಡ್ತಾ ಇಲ್ಲ ಅಂತ ಆರೋಪ. ಟ್ಯಾಕ್ಸ್ ಕೊಡ್ತಾ ಇಲ್ಲ, ಪಂಚಾಯತ್ಗೆ ಟ್ಯಾಕ್ಸ್ ಕೊಡ್ತಾ ಇಲ್ಲ. ಇವತ್ತು ಆ ಬೂದಿ ಬೀಳ್ತದೆ, ಕಲ್ಲಿದ್ದಲ್ಲ ಬೂದಿ ಬೀಳ್ತದೆ, ಅಲ್ಲಿ ಜನರೆಲ್ಲ ಇವತ್ತು ರೋಗ ರುಜಿನದಿಂದ ಬಳಲ್ತಾ ಇದ್ದಾರೆ. ಮೀನುಗಾರ ವೃತ್ತಿಗೆ ಧಕ್ಕೆ ಇದೆ, ರೈತರ ಕೃಷಿಗೆ ಹಾಳಿದೆ. ಅದನ್ನೆಲ್ಲ ಸರಿಪಡಿಸಿ ಅಂತ ಹೇಳಿದ್ದೇನೆ. ನಾನು ಇಂಧನ ಸಚಿವರ ಹತ್ರ ಕೂಡ ನಾನು ಹೇಳಿದ್ದೇನೆ, ಅವ್ರು ನನಗೆ ವಾಗ್ದಾನ ಮಾಡಿದ್ದಾರೆ. ಆದಷ್ಟು ಶೀಘ್ರವಾಗಿ ಇವತ್ತು ನಾಡದೋಣಿಯವರಿಗೆ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗ ನಾಡದೋಣಿಯವರಿಗೆ ಪರಿಹಾರ ಕೊಡ್ತೇನೆ ಅಂತೇಳಿ ಬರವಣಿಗೆಯಲ್ಲಿ ಇದು ಮಾಡಿದ್ದಾರೆ. ಇಷ್ಟವರೆಗೆ ಚಿಕ್ಕಾಸು ಕೊಟ್ಟಿಲ್ಲ ಅವರು. ಆ ದೃಷ್ಟಿಯಲ್ಲಿ ಇವತ್ತು ಪ್ರಧಾನಮಂತ್ರಿಗಳ ಬಳಗೈ ಬಂಟ ಅನ್ನುವಂಥ ರೀತಿಯಲ್ಲಿ ಅದಾಣಿಯವರು ಇವತ್ತು 6,000 ಕೋಟಿ ರೂಪಾಯಿಗೆ ಅದನ್ನು ಪರ್ಚೇಸ್ ಮಾಡಿ ಇಡೀ ಇವತ್ತು ಎಲ್ಲ ಏನೇನು ಕಮಿಟ್ಮೆಂಟ್ ಇತ್ತು ಅದನ್ನು ಫುಲ್ಫಿಲ್ ಮಾಡದೆ ಬಿಡುವಾಗಿಲ್ಲ. ಆ ದೃಷ್ಟಿಯಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಖಂಡಿತವಾಗಿಲ್ಲ. ಇದು ಈ ನಿಮ್ಮ ವಿರೋಧದ ಹಿನ್ನೆಲೆಯಲ್ಲಿ ಕೂಡ ಬೇರೆ ಯಾವುದೇ ಇಲ್ಲ, ಜನರ ಹಿತ ಅಷ್ಟೇ. ನೀವೇನು ಬೇರೆ ಯಾವುದೇ ಉದ್ದೇಶಗಳಿಲ್ಲ. ಯಾಕೆಂತ ಹೇಳಿದ್ರೆ ಈ ತರದ ಅಸಮಾಧಾನ ವ್ಯಕ್ತಪಡಿಸಿದ್ರೆ ನಮಗೆ ರಾಜಕಾರಣಿಗಳಿಗೆ ಬಹಳ ಬೇಗ ಸಂಶಯ ಬಂದ್ಬಿಡ್ತದೆ ಜನರಿಗೆಲ್ಲ. ಯಾಕೆ ಎನಿವೆ ಇಲ್ಲಿವರೆಗೆ ಬಂದು ಸಚಿವರು ಸುಮಾರು 1 ಗಂಟೆಗಳ ಕಾಲ ನಮ್ಮ ಜೊತೆ ಮಾತಾಡಿದ್ದಾರೆ. ಅವರ ಸಾಕಷ್ಟು ವಿಚಾರವನ್ನು ಬಹಳ ಮುಕ್ತವಾಗಿ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಕೆಲವು ಕರೆಗಳಿಗೂ ಕೂಡ ಅವರು ಬಹಳ ಪ್ರಾಮಾಣಿಕವಾದ ಉತ್ತರ ಕೊಟ್ಟಿದ್ದಾರೆ. ಅವರು ಏನು ಇವತ್ತು ಪ್ರೈಮ್ ಸ್ಟುಡಿಯೋದಲ್ಲಿ ಬಂದು ಭರವಸೆಗಳನ್ನು ಕೊಟ್ಟಿದ್ದಾರೆ ಅದಕ್ಕೆಲ್ಲ ಅವರು ಬದ್ಧರಾಗಿರ್ತಾರೆ ಅಂತ ಖಂಡಿತವಾಗ್ಲೂ ಕೂಡ ನಾವು ನಿರೀಕ್ಷೆ ಇಟ್ಕೊಂಡಿದ್ದೇವೆ. ವೀಕ್ಷಕರೇ, ಸಾಕಷ್ಟು ಮಂದಿಗೆ ಕರೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಅಂದ್ಕೊಳ್ತೇನೆ. ಇನ್ನೊಂದು ಸಂದರ್ಭದಲ್ಲಿ ಮತ್ತೆ ಸಚಿವರು ನಮ್ಮ ಜೊತೆ ಸೇರ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೂಡ ನೀವು ಮತ್ತೆ ನಿಮ್ಮ ಪ್ರಶ್ನೆಗಳನ್ನು ಅವರ ಮುಂದೆ ಇಡಬಹುದು. ಖಂಡಿತವಾಗ್ಲೂ ಇವತ್ತು ಇಲ್ಲಿವರೆಗೆ ಬಂದು ಪ್ರೈಮ್ ಸ್ಟುಡಿಯೋದಲ್ಲಿ ಮೊದಲ ಬಾರಿಗೆ ಬಂದವರು ಸಚಿವರು ಬಂದು ನಮ್ಮ ಜೊತೆ ನಮ್ಮ ವೀಕ್ಷಕರ ಜೊತೆ ಮಾತಾಡೋದಕ್ಕೆ ತುಂಬ ಧನ್ಯವಾದ. ಥ್ಯಾಂಕ್ ಯು. ಎಸ್, ಮಿನಿಸ್ಟರ್ ಮಾತು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದೆ ಪ್ರೈಮ್ ಟಿವಿ ನ್ಯೂಸ್ ಆರಂಭ ಆಗಲಿಕ್ಕಿದೆ. ನಮಸ್ಕಾರ. This program is sponsored by Bharatwaj Enterprises, Signages and Outdoor Advertising, Srini Complex, VP Nagar, Udupi.